ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನೋಡಿ, ನಾವು ವರ್ಷಾನುಗಟ್ಲಿನಿಂದ ಹಸುವಿನ ಸಗಣಿ, ಕೋಳಿಗೊಬ್ಬರ, ಕುರಿಗೊಬ್ಬರ ಹೀಗೆ ಎಲ್ಲವನ್ನೂ ಬಳಸ್ತಾ ಬಂದಿದ್ದೀವಿ. ಆದರೆ ಇವುಗಳಲ್ಲಿ ಯಾವುದು ನಿಜವಾಗಿಯೂ ಬೆಸ್ಟ್ ಅಂತ ಯಾವತ್ತಾದ್ರೂ ಯೋಚಿಸಿದ್ದೀರಾ? ಇವತ್ತು ನಾವು ಸುಮ್ಮನೆ ಊಹೆ ಮೇಲೆ ಮಾತಾಡೋದು ಬೇಡ, ಬದಲಿಗೆ ವಿಜ್ಞಾನದ ಆಧಾರದ ಮೇಲೆ ಈ ಪ್ರಶ್ನೆಗೆ ಉತ್ತರ ಏನು ಅಂತ ಕಂಡುಹಿಡಿಯೋಣ. ಪ್ರಶ್ನೆ ತುಂಬಾ ಸಿಂಪಲ್. ಯಾವ್ದು ಗೊಬ್ಬರ ಹಾಕಿದ್ರೆ ಫಟಾಫಟ್ ಅಂತ ರಿಸಲ್ಟ್ ಸಿಗುತ್ತೆ, ಯಾವುದು ನಮ್ಮ ಮಣ್ಣನ್ನ ಶಾಶ್ವತವಾಗಿ ಫಲವತ್ತಾಗಿ ಮಾಡುತ್ತೆ, ಮತ್ತು ಕೊನೆಗೆ ಎಲ್ಲದಕ್ಕಿಂತ ಬೆಸ್ಟ್ ಗೊಬ್ಬರ ಅಂತ ಯಾವುದನ್ನ ಹೇಳ್ಬೋದು. ಬನ್ನಿ ಇದರ ಹಿಂದಿರೋ ಸೈಂಟಿಫಿಕ್ ಸತ್ಯವನ್ನ ಇವತ್ತು ಬಿಡಿಸಿ ನೋಡೋಣ. ಈ ಇಡೀ ಚರ್ಚೆಯಲ್ಲಿ ನಾವು ಮೊದಲು ಆರೋಗ್ಯಕರ ಮಣ್ಣಿನ ಹಿಂದಿನ ವಿಜ್ಞಾನ ಏನು ಅಂತ ಅರ್ಥ ಮಾಡ್ಕೋತೀವಿ. ಆಮೇಲೆ ಹಸು, ಕೋಳಿ ಮತ್ತು ಕುರಿ ಗೊಬ್ಬರವನ್ನ ಒಂದಕ್ಕೊಂದು ಹೋಲಿಸಿ ನೋಡೋಣ. ನಮ್ಮ ಗುರಿಗೆ ತಕ್ಕಂತೆ ಯಾವ ಗೊಬ್ಬರ ಸರಿ ಅಂತ ನಿರ್ಧರಿಸಿ ಅದನ್ನ ಜಮೀನ್ಗೆ ಹೇಗೆ ಹಾಕಬೇಕು ಅನ್ನೋದರ ಬಗ್ಗೆ ಒಂದು ಸ್ಮಾರ್ಟ್ ಗೈಡ್ ಕೂಡ ಇದೆ. ಸರಿ, ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಯಾವುದೇ ಗೊಬ್ಬರ ಒಳ್ಳೇದು ಕೆಟ್ಟದ್ದು ಅಂತ ಹೇಳೋ ಮೊದಲು ಆರೋಗ್ಯಕರ ಮಣ್ಣು ಅಂದ್ರೆ ಏನು, ಅದರ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಗೊಬ್ಬರ ಅಂದ ತಕ್ಷಣ ನಮಗ್ ತಲೆಗೆ ಬರೋದೇ NPK ಅಂದ್ರೆ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಷ್ ಅಲ್ವಾ? ಆದರೆ ಕಥೆ ಅಷ್ಟಕ್ಕೆ ಮುಗಿಯಲ್ಲ. ಗೊಬ್ಬರ ಅನ್ನೋದು ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು. ಒಂದು ಒಳ್ಳೆಯ ಆರೋಗ್ಯಕರ ಮಣ್ಣು ಅಂತ ಹೇಳಬೇಕಾದ್ರೆ ಅದರಲ್ಲಿ 3 ಮುಖ್ಯವಾದ ಅಂಶಗಳಿರಬೇಕು. ಮೊದಲನೇದು ಸರಿ ಪೋಷಕಾಂಶಗಳು ಅಂದ್ರೆ NPK, ಎರಡನೇದು ಸಾವಯವ ವಸ್ತು ಅಥವಾ ಆರ್ಗ್ಯಾನಿಕ್ ಮ್ಯಾಟರ್, ಮತ್ತು ಮೂರನೇದು ಎಲ್ಲದಕ್ಕಿಂತ ಮುಖ್ಯವಾಗಿ ಸೂಕ್ಷ್ಮಜೀವಿಗಳ ಸಮೂಹ. ಹೌದು, ಈ 3ರಲ್ಲಿ ಸೂಕ್ಷ್ಮಜೀವಿಗಳೇ ಅಸಲಿ ಹೀರೋಗಳು. ಯಾಕಂದ್ರೆ ಈ ಸೂಕ್ಷ್ಮಜೀವಿಗಳೇ ನಮ್ಮ ಮಣ್ಣಿನ ನಿಜವಾದ ಇಂಜಿನ್ ಇದ್ದಾಗೆ. ಇವೇ ಗೊಬ್ಬರದಲ್ಲಿರೋ ಪೋಷಕಾಂಶಗಳನ್ನ ಗಿಡಗಳು ಸುಲಭವಾಗಿ ತಗೊಳ್ಳೋ ರೂಪಕ್ಕೆ ಬದಲಾಯಿಸೋದು. ಸೂಕ್ಷ್ಮಜೀವಿಗಳು ಇಲ್ಲ ಅಂದ್ರೆ ನೀವು ಎಷ್ಟೇ NPK ಹಾಕಿದ್ರೂ ಅದು ಗಿಡಕ್ಕೆ ಸಿಗೋದೇ ಇಲ್ಲ, ವೇಸ್ಟ್ ಆಗುತ್ತೆ. ಹಾಗಾದ್ರೆ ಈ ಸೈನ್ಸ್ ಇಟ್ಕೊಂಡು ಬನ್ನಿ ನಮ್ಮ 3 ಪ್ರಮುಖ ಗೊಬ್ಬರಗಳನ್ನ ಹೋಲಿಸಿ ನೋಡೇ ಬಿಡೋಣ. ಹಸು, ಕೋಳಿ ಮತ್ತು ಕುರಿ ಗೊಬ್ಬರದ ನಡುವೆ ವೈಜ್ಞಾನಿಕವಾಗಿ ಏನೆಲ್ಲ ವ್ಯತ್ಯಾಸಗಳಿದೆ? ಮೊದಲನೇದಾಗಿ ನಮ್ಮ ಹಸುವಿನ ಸಗಣಿ ಅಂದ್ರೆ ಗೋಮಯ. ಇದರ ವೈಜ್ಞಾನಿಕ ಪ್ರೊಫೈಲ್ ನೋಡಿದ್ರೆ ಇದರಲ್ಲಿ NPK ಪ್ರಮಾಣ ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಇದರಲ್ಲಿ ಸಾವಯವ ಇಂಗಾಲ ಮತ್ತು ಲಕ್ಷಾಂತರ ಕೋಟಿ ಉಪಯುಕ್ತ ಸೂಕ್ಷ್ಮಜೀವಿಗಳು ತುಂಬಿ ತುಳುಕುತ್ತಿರ್ತವೆ. ನೋಡಿ, ಗೋಮಯ ಹಾಕಿದ ತಕ್ಷಣ ರಿಸಲ್ಟ್ ಕೊಡಲ್ಲ. ಇದೊಂದು ಸ್ಲೋ ಪ್ರಾಸೆಸ್. ಹಾಕಿದ 20-30 ದಿನಕ್ಕೆ ಮಣ್ಣಲ್ಲಿರೋ ಸೂಕ್ಷ್ಮಜೀವಿಗಳು ಆಕ್ಟಿವೇಟ್ ಆಗ್ತವೆ. 1-2 ತಿಂಗಳಲ್ಲಿಯೇ ಮಣ್ಣಿನ ರಚನೆ ಸುಧಾರಿಸುತ್ತೆ ಮತ್ತು 3 ತಿಂಗಳು ಕಳೆಯುವಷ್ಟರಲ್ಲಿ ನಿಮಗೆ ಒಂದು ಸ್ಪಷ್ಟವಾದ ಗಟ್ಟಿಯಾದ ಫಲಿತಾಂಶ ಕಣ್ಣಿಗೆ ಕಾಣಿಸುತ್ತೆ. ಇದು ಮಣ್ಣನ್ನು ನಿಧಾನವಾಗಿ ಆದರೆ ಶಾಶ್ವತವಾಗಿ ಬಲಪಡಿಸುತ್ತೆ. ಸೊ ಫೈನಲ್ ವರ್ಡಿಕ್ಟ್ ಏನು? ಗೋಮಯ ಅಂದ್ರೆ ಅದೊಂದು ಸಾಯಿಲ್ ಬಿಲ್ಡರ್, ಅಂದ್ರೆ ಮಣ್ಣನ್ನು ನಿರ್ಮಿಸುವ ಕೆಲಸಗಾರ. ದೀರ್ಘಕಾಲದ ಫಲವತ್ತತೆಗೆ ಇದೇ ರಾಜ. ಸರಿ, ಗೋಮಯದ ಕಥೆ ಆಯಿತು. ಈಗ ಕೋಳಿ ಗೊಬ್ಬರದ ಕಡೆ ಬರೋಣ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಇದೊಂದು ಹೈ ನೈಟ್ರೋಜನ್ ಫರ್ಟಿಲೈಸರ್. ಇದರಲ್ಲಿ ಸಾರಜನಕದ ಅಂಶ ವಿಪರೀತ ಜಾಸ್ತಿ ಇರತ್ತೆ. ಇದು ಫುಲ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಇದ್ದಾಗೆ. ಇದರಲ್ಲಿ ಇರೋ ಅಧಿಕ ಸಾರಜನಕದಿಂದ ಹಾಕಿದ 5-7 ದಿನದಲ್ಲಿ ಗಿಡಗಳು ಪಚ್ಚೆ ಹಸಿರಾಗ್ಬಿಡ್ತವೆ. 10-15 ದಿನದಲ್ಲಿ ಸಡನ್ ಆಗಿ ಬೆಳವಣಿಗೆ ಕಾಣುತ್ತೆ ಮತ್ತು 1 ತಿಂಗಳಲ್ಲಿ ಸ್ಪಷ್ಟವಾದ ಫಲಿತಾಂಶ ನಿಮ್ಮ ಕಣ್ಮುಂದಿರುತ್ತೆ. ಹಾಗಾಗಿ ಕೋಳಿ ಗೊಬ್ಬರ ಅನ್ನೋದು ಒಂದು ಇನ್ಸ್ಟೆಂಟ್ ಬೂಸ್ಟರ್. ಆದರೆ ಒಂದು ವೈಜ್ಞಾನಿಕ ಎಚ್ಚರಿಕೆ ಇದೆ. ಇದನ್ನ ಜಾಸ್ತಿ ಬಳಸಿದ್ರೆ ಅಧಿಕ ಸಾರಜನಕದಿಂದ ಗಿಡದ ಬೇರುಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇದನ್ನ ಬಳಸುವಾಗ ತುಂಬಾನೇ ಜಾಗ್ರತೆ ಬೇಕು. ಈಗ 3ನೇ ಆಪ್ಷನ್, ಕುರಿಗೊಬ್ಬರ. ಇದನ್ನ ಒಂದು ರೀತಿ ಆಲ್ರೌಂಡರ್ ಅಂತ ಕರಿಬಹುದು. ವೈಜ್ಞಾನಿಕವಾಗಿ ಇದೊಂದು ಸಮತೋಲಿತ ಸಾವಯವ ಗೊಬ್ಬರ. ಇದು ಕೋಳಿ ಗೊಬ್ಬರದಷ್ಟು ಫಾಸ್ಟ್ ಅಲ್ಲ, ಗೋಮಯದಷ್ಟು ಸ್ಲೋ ಕೂಡ ಅಲ್ಲ, ಒಂದು ಮೀಡಿಯಂ ಪೇಸ್. ಇದರಲ್ಲಿ NPK ಎಲ್ಲವೂ ಒಂದು ಉತ್ತಮ ಸಮತೋಲನದಲ್ಲಿರುತ್ತೆ. 10-15 ದಿನಕ್ಕೆ ಇದರ ಕೆಲಸ ಶುರುವಾಗಿ 1 ತಿಂಗಳಲ್ಲಿ ಬೆಳವಣಿಗೆ ಕಾಣಿಸುತ್ತೆ ಮತ್ತು 2 ತಿಂಗಳಲ್ಲಿ ಒಂದು ಸ್ಟ್ರಾಂಗ್ ರಿಸಲ್ಟ್ ಕೊಡುತ್ತೆ. ಇದು ಸ್ಥಿರವಾದ ಬೆಳವಣಿಗೆಗೆ ಹೇಳಿ ಮಾಡಿಸಿದ್ದು. ಹಾಗಾಗಿ ಕುರಿಗೊಬ್ಬರದ ನಮ್ಮ ತೀರ್ಪು ಇದು ಬ್ಯಾಲೆನ್ಸ್ಡ್ ಗ್ರೋತ್ ಕೊಡುತ್ತೆ. ಅಂದ್ರೆ ಸ್ಥಿರ ಮತ್ತು ಸಮತೋಲಿತ ಬೆಳವಣಿಗೆಗೆ ಇದು ಬೆಸ್ಟ್ ಚಾಯ್ಸ್. ಸರಿ, ನಾವು ಈಗ 3 ಗೊಬ್ಬರಗಳ ಸೈನ್ಸ್ ತಿಳ್ಕೊಂಡಾಯ್ತು. ಈಗ ಅಸಲಿ ಪ್ರಶ್ನೆಗೆ ಬರೋಣ. ನಮ್ಮ ಗುರಿಗೆ, ನಮ್ಮ ಉದ್ದೇಶಕ್ಕೆ ಯಾವ ಗೊಬ್ಬರ ಸರಿ? ಬನ್ನಿ ಅಂತಿಮ ತೀರ್ಮಾನ ನೋಡೋಣ. ನೋಡಿ, ಇದನ್ನ ಸರಳವಾಗಿ ಹೇಳಬೇಕು ಅಂದ್ರೆ ಅತ್ಯುತ್ತಮ ಗೊಬ್ಬರ ಅಂತ ಒಂದಿಲ್ಲ.
ಬದಲಿಗೆ ನಮ್ಮ ಉದ್ದೇಶಕ್ಕೆ ಅತ್ಯುತ್ತಮ ಗೊಬ್ಬರ ಯಾವುದು ಅಂತ ಯೋಚಿಸ್ಬೇಕು. ನಿಮಗೆ ಫಾಸ್ಟ್ ರಿಸಲ್ಟ್, ಬೇಗ ಗಿಡ ಹಸಿರಾಗಬೇಕು ಅಂದರೆ ಕೋಳಿ ಗೊಬ್ಬರ ಬಳಸಿ. ಇಲ್ಲ, ನನ್ನ ಮಣ್ಣು ದೀರ್ಘಕಾಲ ಚೆನ್ನಾಗಿರಬೇಕು ಅಂದರೆ ಗೋಮಯ ಬಳಸಿ. ಎರಡೂ ಬೇಡ, ಒಂದು ಸ್ಥಿರವಾದ ಸಮತೋಲಿತ ಬೆಳವಣಿಗೆ ಸಾಕು ಅಂದರೆ ಕುರಿ ಗೊಬ್ಬರವೇ ಬೆಸ್ಟ್. ಓಕೆ, ಯಾವ ಗೊಬ್ಬರ ಅಂತ ನಿರ್ಧಾರ ಮಾಡಿದ್ಮೇಲೆ ಅದನ್ನ ಹೇಗೆ ಬಳಸಬೇಕು ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಬನ್ನಿ, ವಿಜ್ಞಾನದಿಂದ ನೇರವಾಗಿ ಪ್ರಾಕ್ಟಿಕಲ್ ಟಿಪ್ಸ್ ನೋಡೋಣ. ಈ ಪ್ರಮಾಣವನ್ನ ಸರಿಯಾಗಿ ಗಮನಿಸಿ, ಯಾಕಂದ್ರೆ ಇಲ್ಲಿ ತುಂಬಾ ಜನ ತಪ್ಪು ಮಾಡ್ತಾರೆ. 1 ಎಕರೆಗೆ ನೀವು 2-3 ಲೋಡ್ ಗೋಮಯವನ್ನ ಧೈರ್ಯವಾಗಿ ಬಳಸ್ಬೋದು. ಅದೇ ಕುರಿ ಗೊಬ್ಬರ ಆದ್ರೆ 1-1.5 ಲೋಡ್ ಸಾಕು. ಆದರೆ ಕೋಳಿ ಗೊಬ್ಬರ ಮಾತ್ರ ಅರ್ಧದಿಂದ 1 ಲೋಡ್ಗಿಂತ ಜಾಸ್ತಿ ಯಾವತ್ತೂ ಬಳಸಬೇಡಿ. ಹಾಗೆಯೇ ಎಷ್ಟು ದಿನಕ್ಕೊಮ್ಮೆ ಹಾಕಬೇಕು? ಇಲ್ಲೂ ಒಂದು ಸಿಂಪಲ್ ರೂಲ್ ಇದೆ. ಸಾಮಾನ್ಯವಾಗಿ ಬೆಳೆಯೋ ಬೆಳೆಗಳಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಹಾಕಿದ್ರೆ ಸಾಕು. ಆದರೆ ಕಬ್ಬು, ಬಾಳೆಹಂತ ಹೆಚ್ಚು ಪೋಷಕಾಂಶ ಬೇಡೋ ಬೆಳೆಗಳಿಗೆ ಪ್ರತಿ 4 ತಿಂಗಳಿಗೊಮ್ಮೆ ಹಾಕೋದು ಒಳ್ಳೆಯದು. ಈಗ ಒಂದು ಬಹಳಾನೇ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನ ದಯವಿಟ್ಟು ಗಮನಿಟ್ಟು ಕೇಳಿ. ಹಸಿ ಗೊಬ್ಬರವನ್ನ ಅಂದ್ರೆ ಫ್ರೆಶ್ ಆಗಿ ಬಂದಿರೋದನ್ನ ನೇರವಾಗಿ ಯಾವತ್ತೂ ಬಳಸಲೇಬೇಡಿ. ಅದರಿಂದ ಅಮೋನಿಯಾ ಗ್ಯಾಸ್ ಬಿಡುಗಡೆಯಾಗಿ ಗಿಡದ ಬೇರುಗಳೇ ಸುಟ್ಟೋಗಬಹುದು. ಯಾವಾಗ್ಲೂ ಗೊಬ್ಬರವನ್ನ ಕನಿಷ್ಠ 15-20 ದಿನ ಕಾಂಪೋಸ್ಟ್ ಮಾಡಿ ತಂಪಾದ ನಂತರವೇ ಬಳಸಿ. ಇದು ಸೇಫ್ ಕೂಡ, ಎಫೆಕ್ಟಿವ್ ಕೂಡ. ಕೊನೆಯದಾಗಿ ಒಂದೇ ಮಾತು, ಸರಿಯಾದ ಗೊಬ್ಬರವನ್ನ ಆಯ್ಕೆ ಮಾಡೋದು ಅದೃಷ್ಟದ ಆಟ ಅಲ್ಲ, ಅದು ಪಕ್ಕಾ ಸೈನ್ಸ್. ಇದರ ಹಿಂದಿನ ವಿಜ್ಞಾನವನ್ನ ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಬಳಸಿದ್ರೆ ನಿಮ್ಮ ಇಳುವರಿಯನ್ನ ಡಬಲ್ ಮಾಡಿಕೊಳ್ಳೋದು ಖಂಡಿತ ಸಾಧ್ಯ. ಆದ್ರೆ ಕಥೆ ಇಲ್ಲಿಗೆ ಮುಗ್ದಿಲ್ಲ. ಒಂದು ಸೀಕ್ರೆಟ್ ಇದೆ. ಈ 3 ಗೊಬ್ಬರಗಳ ಶಕ್ತಿಯನ್ನ ಒಟ್ಟಿಗೆ ಸೇರಿಸಿ ಒಂದು ಸೂಪರ್ ಪವರ್ಫುಲ್ ಕಾಂಬಿನೇಷನ್ ಮಾಡೋದು ಹೇಗೆ, ಅದರಿಂದ ಏನೆಲ್ಲ ಲಾಭ ಇದೆ, ಅದನ್ನ ನಮ್ಮ ಮುಂದಿನ ಚರ್ಚೆಯಲ್ಲಿ ವಿವರವಾಗಿ